ಫೋನ್ ಮಾಡ್ತಾಯಿದ್ದು, ಫೋನ್ ಸಿಕ್ಕಲಿಲ್ಲ. ಅಷ್ಟೊತ್ತಿಗೆ ಅವ್ನು ಮೂಡಿಗೆರೆಗೆ ಬಂದಿದ್ದ. ಅವ್ನು ಬಣ್ಕಲ್ಲಲ್ಲಿ 15 ದಿನ ಹಿಂದೆ ಟಾರ್ಗೆಟ್ ಮಾಡಿ ಅವನ್ನ ಇದು ಬಣ್ಕಲ್ಲಿಂದ ಮೆಸೇಜ್ ಮಾಡಿ ಇವರು ಎಲ್ಲ ಗುಂಪು ಸೇರಿ ಹೊಡೆದಿದ್ದಾರೆ. ಯಾರು ಟಾರ್ಗೆಟ್ ಮಾಡಿದ್ರೆ ಬಜರಂಗ ದಳದ ಹುಡುಗರು. ಈಗ ಇದೇ ಇವ್ರಿಗೆಲ್ಲ ಏನಾದರೂ ಒಂದು ರೀಸನ್ ಬೇಕಲ್ಲ, ಅಷ್ಟಕ್ಕೋಸ್ಕರನೇ. ಇವರೇನು ತಪ್ಪು ಮಾಡಿಲ್ಲ. ಹುಡುಗಿ ಅಂತೇಳಿ ಸುಳ್ಳು ಮಾತಾಡ್ತಾ ಇದ್ದಾರೆ. ಹುಡುಗಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ನನ್ನ ಮಗಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ನ ಜೊತೇಲಿ ಬಂದೇನೋ ಹುಡುಗ, ಅವ್ನಿಗೆ ಹಿಂದೆ ಹೊಡೆದಿದ್ರಂತೆ. ಅದು ಅವನು ಅಂಥ ತಪ್ಪೇನು ಮಾಡಿಲ್ಲ. ಇವ್ರಿಗೆ ಇದೇ ಕೆಲಸ, ಬರೀ ಹೊಡೆಯೋದು, ಅಲ್ಲಲ್ಲಿ ಗುಂಪು ಸೇರ್ಕೊಳ್ಳೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ನಿಮ್ಮದು ಕಾಲೇಜ್ಗಳಲ್ಲಿ, ಇಂಥ ಕಡೆಯಲ್ಲಿ ಇವರು ಗುಂಪು ಸೇರಿಕೊಂಡು ಹೊಡೆಯೋದು ಟಾರ್ಗೆಟ್ ಮಾಡಿ. ಟೋಟಲ್ ಇವ್ರಿಗೆ ದಲಿತರು, ಮುಸಲ್ಮಾನರು ಇಂಥವ್ರ ಮೇಲೆ ಟಾರ್ಗೆಟ್ ಅಷ್ಟೇ. ಪೊಲೀಸ್ನವ್ರು ಏನಿಲ್ಲ, ಮುಂದಕ್ಕೆ ಹೆಣ್ಣಿನ ಸಮಸ್ಯೆ ನೀವು ತಿಳ್ಕೊಳ್ಳಿ, ಅವರು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತೇಳಿ ಎಸ್ ಐ ಸಾಹೇಬರು ತುಂಬ ಕಡೆಯಲ್ಲಿ ಈ ಥರ ಹೇಳಿದರು. ನಮ್ಮ ಹೆಂಡತಿ ಕರೆದು ಹೇಳಿದರು, ನನಗೆ ಕರೆದು ಹೇಳಿದರು. ಮತ್ತು ನಮ್ಮ ಮುಖಂಡರು ಯಾರು ಸಣ್ಣ ಮುಖಂಡರು ಹೋದಾಗ ಅವ್ರಿಗೂ ಹೇಳಿದರು, ನೋಡಿರಿ ಅದೆಲ್ಲ ಯಾಕ್ರಿ ಬಿಟ್ಟಾಕ್ರಿ, ನಾಳೆ ಪ್ರೆಸ್ ಮೀಟು ಅದು ಇದು ಅಂತೇಳಿ ಈಗೆಲ್ಲ ಕಷ್ಟ ಆಗ್ತದೆ. ಅವರೊಂದು ಹೇಳಿಕೆ ಕೊಡೋದು, ನೀವೊಂದು ಹೇಳಿಕೆ ಕೊಡೋದು ತುಂಬ ಕಷ್ಟ ಆಗ್ತದೆ. ಆವಾಗ ನಾವು ಕೇಳಿದ್ವಿ, ಇಷ್ಟು ದೊಡ್ಡ ಪೆಟ್ಟು ತಿನ್ಕೊಂಡು ನಾವೇನು ಮುಂದುವರಿಯೋದೇ ಬೇಡ ಸರ್, ಏನಂತ ಮಾತಾಡ್ತೀರಾ ಅಂತೇಳಿ. ಇದು ಇದ್ದಿದ್ದ ವಿಷಯ ಹೇಳ್ತಾ ಇರೋದು. ಚಾಕ್ಲೇಟ್ ಕೊಡೋಕ್ಕೆ ಹೋಗಿದ್ದಾನೆ ಅಂಥೇಳಿ ರೀಸನ್ ಅಲ್ಲ. ಮುಸಲ್ಮಾನರಿಗೆ ಹೊಡೆಯೋಕ್ಕೊಂದು ರೀಸನ್ ಬೇಕಾಗುತ್ತೆ. ಅದು ದನದ ಮಾಂಸ ತೊಗೊಂಡು ಹೋಗ್ತಾಯಿದ್ರಿ, ಇಲ್ಲ ಹಿಂದೂ ಹೆಣ್ಣುಮಕ್ಕಳಿಗೆ ತೊಂದರೆ ಕೊಟ್ಟರು ಅನ್ನೋದಾಗಲಿ, ಇಲ್ಲ ಬೇರೆ ಬೇರೆ ರೀತಿಯ ಒಂದು ಆ್ಯಂಗಲನ್ನು ತೊಗೊಳ್ತಿದ್ದಾರೆ. ಉದ್ದೇಶ ಒಂದೇ, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಬೇಕು ಅಂಥೇಳಿ. ಅದರಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಆಗಿರ್ಬೋದು, ಹರೀಶ್ ಪೂಂಜಾ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಇಂಥವ್ರನ್ನೆಲ್ಲ ಬಾಯಿಗೆ ಬೀಗ ಹಾಕಿ ಸರ್ಕಾರಗಳು ಇವ್ರನ್ನ ಜೈಲಿಗೆ ಕಳಿಸಿದರೆ ಖಂಡಿತವಾಗ್ಲೂ ಈ ರೀತಿ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಕೂಡ ಅದು ಹಿಂದೂಗಳ ಮೇಲೆ ಆಗಲಿ, ಮುಸಲ್ಮಾನರ ಮೇಲೆ ಆಗಲಿ, ದಲಿತರ ಮೇಲೆ ಆಗಲಿ ಮಾನವೀಯತೆಯ ವಿರುದ್ಧವಾಗಿರುವಂಥದ್ದು. ಇದು ನಿನ್ನೆ ಅಚಾನಕ್ ನಡೆದಿರೋದಲ್ಲ. ಮಾಬ್ ಲಿಂಚಿಂಗ್ ಮತ್ತು ಮೊಬಲೈಸ್ ಲಿಂಚಿಂಗ್ ಹಿಂದುಗಡೆ ಒಂದು ಸಂಘಟನೆ, ಒಂದು ಐಡಿಯಾಲಜಿ, ಒಂದು ವ್ಯವಸ್ಥಿತವಾಗಿ ವರ್ಕ್ ಮಾಡಿದೆ. ಹಾಗಾಗಿ ಈ ಹುಡುಗನಿಗೆ ಒಂದು ತಿಂಗಳು ಹಿಂದೆನೂ ಕೂಡ ಕೇಳಿದಾರಂತೆ, ಒಂದು 15 ದಿವಸದ ಹಿಂದೆನೂ ಕೂಡ ಇವನ ಅಡ್ರೆಸ್ಸನ್ನು ಕೇಳಿದ್ದಾರೆ. ಅದೇ ಬಣಕಲಲ್ಲಿ ಇವನು ಮೂಡಿಗೆರೆ ಬಂದಿರುವ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸ್ನವರು ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ನಿಮ್ಮ ಮೇಲೆ ಹುಡುಗಿ ಇಟ್ಕೊಂಡು ಅವರು ಕಂಪ್ಲೇಂಟ್ ಕೊಡ್ತಾರೆ, ನಿಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ. ಯಾರು ವಿಕ್ಟಿಮಿಗೆ ಪೊಲೀಸ್ ಇಲಾಖೆ ಒಳಗಡೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾನೆ ಅಂತ ಹೇಳಿದರೆ ಇವನು ಮೊದಲೇ ಪ್ರಿಪೇರ್ ಆಗಿರ್ತಾರೆ. ಹಾಗಾಗಿ ಇಂಥ ಅಧಿಕಾರಿಗಳನ್ನು ಕೂಡ ಇಮ್ಮಿಡಿಯೇಟ್ಲಿ ಈ ರೀತಿಯ ಮನಸ್ಥಿತಿ ಇರುವಂಥ ಅಧಿಕಾರಿಗಳನ್ನು ಕೂಡ ಚೇಂಜ್ ಮಾಡಬೇಕಾಗಿದೆ. ನಿನ್ನೆ ದಿನ ನಮ್ಮ ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂಡಿಗೆರೆ ಪಟ್ಟಣ ಏನು ಬರುತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಸುಮಾರು 5:30ರಿಂದ 6:30 ಮಧ್ಯದಲ್ಲಿ ಕೆಲವೊಂದು ಹುಡುಗರುಗಳು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದೆ. ಒಂದು ರೈಟಿಂಗ್ ಕಮ್ ಹರ್ಟ್ ಕೇಸು, ಇನ್ನೊಂದು ಹರ್ಟ್ ಕೇಸು ದಾಖಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಇನ್ವೆಸ್ಟಿಗೇಷನನ್ನು ನಮ್ಮ ವೃತ್ತ ನಿರೀಕ್ಷಕರು ಮೂಡಿಗೆರೆ ಅವರಿಗೆ ವಹಿಸಲಾಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 3 ಜನನ ಈಗ ಆಲ್ರೆಡಿ ನಾವು ವಶಕ್ಕೆ ಪಡೆದುಕೊಂಡ್ಬಿಟ್ಟು. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.